मुझको बता दे, मैं उससे मिलूंगा, बार मिलाना यार। ಏನು ಏನಾಗಿದೆ? ಇವ ನಮ್ಮ ಜಾತಿಯವನಂದ್ರೆ, ಇವ ಬ್ರಾಹ್ಮಣಂದ್ರೆ, ಇವ ಜಂಗಾರ ಹಾಕ್ಯಾನಂದ್ರೆ. ಅಲ್ಲ ಏನಾಗ ನಮ್ಮ ಬ್ರಾಹ್ಮಣ ಸಮಾಜದ ವೇದಶಾಸ್ತ್ರದ ಪ್ರಕಾರ ಬ್ರಾಹ್ಮಣಷ್ಟೇ ಏನು ಇಲ್ಲ ಅಂತಿಲ್ಲ, ಎಲ್ಲ ಜಾತಿಯರು ಇರು ಆಗ್ಬೋದು. ಅಂದ್ರೂ ಇದು ನಮ್ಮ ವರ್ಣಶಾಲಾ ಪದ್ಧತಿಗೆ ಧಕ್ಕೆ ತಂದಾಗೋದಿಲ್ಲನ್ರಿ. ಇದೇನಪ್ಪ ನಿಮ್ಮ ಸಮಸ್ಯೆ? ಹೌದ್ರಿ, ಇದ ನಮ್ಮ ಸಮಸ್ಯೆ ನೋಡ್ರಿ. ಶರೀಫಾ 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 ಗೊತ್ತಾಗಲ್ಲ. ಶರೀಫಾ ಎಷ್ಟು ಕರಿಬೇಕು ಬಾಯ್. ಈ ಸಲ ಇವನ್ನೆಲ್ಲ ಜನವಾರ ಹಾಕೀನಿ. ಈಗ ನಿಮ್ ಕೂಡ ನಡೀತೈತಿಲ್ಲಪ್ಪ, ನೀವು ಬ್ರಾಹ್ಮಣ, ಈಗ ನಿಮ್ಮ ಸಮಸ್ಯೆ ಬಗೆಹರಿತಿಲ್ಲಪ್ಪ. ಬಸಪ್ಪ, ಏ ಬಸಪ್ಪ, ಬಾರೋ ಇಲ್ಲಿ, ಅದೇನ್ ಮಾಡಾಕತ್ತಿ? ಬಸಪ್ಪ ಕುಂದ್ರಿ ಹೇಳಿ. ನೋಡ್ ಬಸಪ್ಪ, ನಿಂಗೆ ಈಗೊಂದು ಒಗ್ಗಟ್ಟು ಹೇಳ್ಬೇಕು. ಹೇಳಲ್ಲ, ಏನಿಲ್ಲ. ಹಸಿರ ಪಾಟ್, ಕೆಂಪನ ರಾಜ, ಅವನಿಗೆ ಕರಿ ಕರಿ ಸೈನಿಕರು ನೋಡಪ್ಪ, ಹೇಳಿ ನೋಡೋಣ. ಅಲ್ಲಿ ನಮ್ಮ ಶರೀಫ್ ಅದಾನ, ನಮ್ಮ ಶರೀಫ್ ಆ ಶರೀಫ್ ಅಲ್ಲಿ ಇವಂಗ ಒಂದು ಒಗ್ಗಟ್ಟು ಕೊಟ್ಟಿರ್ವಿ. ಇವ್ನು ನೋಡಿದ್ರೆ ಬಿಡ್ಸಾಕ್ ಬಿಡತ್ತಿಲ್ಲ, ಕಣ್ ಬಿಟ್ಟು ನೋಡತ್ತಾನ. ಈಗ ನಿನ್ ಕರ್ದಾನ ಅದೇನ್ ಹೇಳ್ರಿ, ಇವನಿಗಾದ್ರ ಅದು ಬೇಡ. ಹಂಗಿದ್ರೆ ಬೇರೆ ಕೇಳೋಣ. ಏನಿಲ್ಲ ನೋಡಪ್ಪ, ಕೈಯಾಗ ಹಿಡಿದ್ರ ಸಣ್ಣ, ಅದನ್ನ ಮುಂದೆ ನಿಂತ್ರ ಅವ್ ಯಾರು, ಮಗ ಯಾರು, ಅಪ್ಪ ಯಾರು, ಅಣ್ಣ ಯಾರು ಅನ್ನೋದು ಗೊತ್ತಾಗಿಲ್ಲ. ತಿಳಿದಾರ್ದಂಗ ಆಗ್ಬಿಡ್ತೈತೆ ನೋಡಪ್ಪ. ಏನ್ ಹೇಳಿ ನೋಡೋಣ. ಇದೇ ರೀ ಲಕ್ಷ್ಮಿ ಸಂಪತ್ತು. ನೋಡಿ ಕರೀನಿ ಶರೀಫನ, ಎಷ್ಟು ಕಿರಾಣ ಹೇಳ್ತಾನೆ. ಹಂಗಿದ್ರೆ ನಿನ್ ಮುಖಾಂತರ ಒಗ್ಗಟ್ಟು ಮುಖಾಂತರ ಒಂದು ಹಾಡ ಹೇಳ್ಬಿಡಲ್ಲ, ಎಲ್ಲರಿಗೂ ತಲುಪಲಿ. ನೀವೆಲ್ಲರೂ ಕೇಳಕ್ತೀರಂದ್ರೆ ನಾ ಹಾಡ್ತೀನಿ, ಆದ್ರೆ ನನ್ನ ಜೊತೆ ನೀವೆಲ್ಲರೂ ಹಾಡ್ಬೇಕ. ಕೊಡಗನ ಕೋಡಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಡಿ ನುಂಗಿತ್ತ, ಕೊಡಗನ ಕೋಡಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಡಿ ನುಂಗಿತ್ತ. ಗುಡ್ಡವು ಗವಿಯು ನುಂಗಿ, ಗವಿಯನು ಇರುವೆಯು ನುಂಗಿ, ಗುಡ್ಡವು ಗವಿಯು ನುಂಗಿ, ಗವಿಯು ಇರುವೆಯು ನುಂಗಿ, ಗೋವಿಂದ ಗುರುಗಳ ಪಾದ ಮನ್ನಣೆ ನುಂಗಿತ್ತಲ್ಲ ತಂಗಿ, ಕೊಡಗನ ಕೋಡಿ ನುಂಗಿತ್ತ, ಕೊಡಗನ ಕೋಡಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಸನ್ನಿವೇಶ 3, ಸಿದ್ದಾರೂಢ ಹಾಗೂ ಸರಿಬರ ಭೇಟಿ. ನಾನು ಶಿಶುನಾಳಿಂದ್ರ ಬಂದೀನಿ, ಶರೀಫ ಅಂತ. ನೀನು ಶಿಶುನಾಳಿಂದ್ರ ಬಾ, ಹುರಿಯರಿಂದ್ರ ಬಾ, ಹೂವು ಕಿತ್ತಿದೆ, ತಪ್ಪು ಮಾಡಿದ್ವಿ.
ಅನ್ಸಲ್ಲ ಕಿತ್ತಿ ಮೂಸ್ ನೋಡಿ ಹೋಗಿಲಾಕತ್ತಿದ್ದ ಅದಕ್ಕೆ ನಿಮ್ಮ ಬೆಲೆ ಕರ್ಕೊಂಡ್ ಬಂದಿದ್ದ ಯಾಕಪ್ಪ ಹಂಗ್ಯಾಕ್ ಮಾಡಿ ಅಲ್ರಿ ಮೂರ್ ಮೀರಿ 6 ಏರಿ ಸಿದ್ಧಾರ್ಡ್ರಿಗ ಇನ್ನೂ ಈ ಹೂವಿನ ಮ್ಯಾಲಿನ ಮೊಹ ಹೋಗಿಲ್ಲರಿ ಸರಿಪ್ಪ ಈ ಜಗತ್ತೊಂದು ಮಾಯೆ ನಾವು ಅದನ್ನ ಶಾಶ್ವತವಾಗಿ ನಿಂತು ನೋಡ್ಬೇಕಪ್ಪ ಸರಿಪ್ಪ ಈ ಜಗತ್ತವ ಮಾಯ ಅಂದ್ರಿ ಹಂಗಂದ್ರ ಅದ್ರ ಒಳಗಿರೋ ವಸ್ತುಗಳ ಮೇಲೆ ಮೊಹ ಯಾಕ ದೇವರ ಇಚ್ಛೆ ಇಲ್ಲವನು ಒಂದು ಹುಲ್ಕಡ್ಡಿನೂ ಅಳಗಾಡದಲ್ವ ಸರಿಪ್ಪ ಹಂಗಂದ್ರ ನಾವು ಹೋಗಿದ್ದು ದೇವರ ಇಚ್ಛೆ ಇಲ್ಲನ ನಮ್ಮ ಕಾಯದ ಪರಿಮಿತ ತಕ್ಕ ನಾವು ಕೆಲಸ ಮಾಡಲ್ಪ ಸರಿಪ್ಪ ಅಜ್ಜಾರ ಅಜ್ಜಾರ ಈ ಕಾಯಿನ ಆಶೀರ್ವಾದ ಬೀಳ್ತೀರಿ ಸರ್ ಸರ್ ಕುಡಿತಾನ ಅಜ್ಜರ ಈ ಕಾಯಿ ಒಳಗ ನೀರು ಕೊಬ್ಬರಿ ಇದ್ದಂಗ ಈ ಕಾಯಿನ ದಯಪಾಲಿಸ್ತೀರ ಸರಿಪ್ಪ ನೀರೊಳಗೆ ಕಾಯಿ ನಾನಾ ಮಂತ್ರವಾದ ಅಂತ ಅವ ಮೊದಲು ಬರ್ತಿದ್ದೈತೆ ನೀರೊಳಗ ಕಾಯಿ ಕೊಬ್ಬರಿ ಇದ್ರು ಸಹಜ ಧರ್ಮಪ್ಪ ಅದನ್ನ ಹೆಂಗಾಕೈತಿ ಸಹಜ ಧರ್ಮವನ್ನು ಮೀರಿದ್ದ ಸಾಕ್ಷಿ ಜಾತವಂದ್ರಿ ಅದೇ ಇದೆಲ್ಲ ಮಾಯ ಅಂದ್ರಿ ಮತ್ತೆ ಇದ್ರೊಳಗೆ ಕೊಬ್ಬರಿ ಮತ್ತೆ ನೀರು ಮಾಯ ಮಾಡ್ರಲ್ಲ ಸಾಧ್ಯವಿಲ್ಲ ಸರಿಪ್ಪ ಸಾಧ್ಯವಿಲ್ಲ ಅದಕ್ಕೆ ಸಾಧ್ಯ ಇಲ್ರಿ ಸಾಧ್ಯ ಐತಿ ನಾ ಮಾಡಿ ತೋರಿಸ್ತೇನ್ರಿ ಆಯ್ತು ಮಾಡ ನಿಮ್ಮ ಅಪರಿಮಿತ ಅದೀಪ ಮಾಡಿ ತೋರಿಸಿ ನೋಡೋಣ ಹೆಂಗ ಈ ಕಾಯಿ ಒಳಗ ಕೊಬ್ಬರಿ ನೀರು ಹೋಗಿ ಬರೀ ಚಿಪ್ ಆತು ಹಂಗ ಆಸೆ ಆಕಾಂಕ್ಷೆಗಳನ್ನು ತುಂಬಿಕೊಂಡ್ರೆ ಈ ದೇಹನ ಭಕ್ತಿಯಿಂದ ನಾವು ಶುದ್ಧಗೊಳಿಸಿ ಬುರುಡೆ ಮಾಡಿದ್ರೆ ಅದಕ್ಕೆ ಭಕ್ತಿ ಅನ್ನೋ ತಂತಿನ ಕಟ್ಟಿ ಮಿಟ್ಟಿದ್ರ ಜ್ಞಾನನ ಸಂಗೀತ ಹರಡ್ತದ್ರಿ ನಮ್ಮ ಶರೀಫ ಒಬ್ಬ ಜ್ಞಾನಿ ಅದಾನ ನಾವು ಪ್ರವಚನದ ಮೂಲಕ ತಿಳಿಸುವುದ ನಮ್ಮ ಶರೀಫ ಒಬ್ಬ ಸಂಗೀತದ ಮೂಲಕ ಸಂಗೀತ ಧ್ಯಾನದ ಮೂಲಕ ತನ್ನ ಸಂಗೀತವನ್ನು ಹೇಳಿಕೊಡ್ತಾನೆ ಶರೀಫ ಒಂದ್ 2 ಪದ ಹೇಳ್ತಾನೆ ನೋಡೋಣ ಆಯ್ತು ತರವಲ್ಲ